ಪತ್ರಿಜಿ ಸರ್ ಅವ್ರಿಗೆ, ಸ್ವರ್ಣಮಾಲಾ ಮೇಡಮ್ ಅವ್ರಿಗೆ ಕೋಟಿ ನಮನಗಳು. ಪಿರಮಿಡ್ ಮಾಸ್ಟರ್ಗಳಿಗೆಲ್ಲ ವಂದನೆಗಳು. ನಮಗೆ ಫಸ್ಟು ಧ್ಯಾನ ಅಂಬೋದು ಗೊತ್ತಿದ್ದಿಲ್ಲ ಸರ್. ಸ್ವಲ್ಪ ಅನಾರೋಗ್ಯ ಇತ್ತು ನಮ್ಮದು. ಆರೋಗ್ಯ ಚೆನ್ನಾಗಿದ್ದಿಲ್ಲ ಸರ್. ಮಾನಸಿಕ ಅಂತ ಇದ್ರು ಸರ್. ಡಾಕ್ಟ್ರ್ ಹತ್ರ ಹೋದರೆ ಇವರಿಗೆ ಎಲ್ಲ ಮನಸ್ಸಿಗೆ ಏನೋ ಹಚ್ಕೊಂಡಿದ್ದಾರೆ ಭಾಳ, ಇವರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂಥೇಳಿ ನಮ್ಮ ಮನೆಯವರಿಗೆ ನಾಗರಾಜ ಇವ್ರನ್ನ ಕರ್ಕೊಂಡೋಗಿ ಎಲ್ಲೇನ ಸ್ವಲ್ಪ ಯೋಗ ಧ್ಯಾನ ಇರ್ತತಲ್ಲ ಅಂಥತ್ತಲ್ಲಿ ಕಳಿಸ್ರಿ, ಇಲ್ಲಾಂದ್ರೆಗಿನ ಲೈಫ್ ಲಾಂಗ್ ಇವ್ರಿಗೆ ಭಾಳ ಇದಾಗ್ತದೆ ನೋಡು, ಟ್ಯಾಬ್ಲೆಟ್ ತಿನ್ನಲೇಬೇಕು, ಡೈಲಿ ತಿನ್ನಬೇಕು, ಮತ್ತು ತಲೆನೋವು ಅಂತ ಭಾಳ ಅಂತಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆದರೆ ಡೈಲಿ ತೊಗೋಬೇಕು, ಇವರು ಇರೋ ತಕ್ಕನ ಜೀವನಾಂತರ ಇದು ಮಾಡ್ಕೋಬೇಕು, ಭಾಳ ಪ್ರಾಬ್ಲಮ್ ಆಗ್ತದೆ, ಹಂಗೆ ಮಾಡಿರಿ ನಾಗರಾಜ ಅಂದರೆ ನಾವು ಅವಾಗ ನಮಗೆ ಕೂಡ ಟ್ಯಾಬ್ಲೆಟ್ ತಿನ್ಬೇಕಂದ್ರೆ ಬೇಜಾರಲ್ಲ. ಅದಕ್ಕೆ ಎಲ್ಲಿ ಧ್ಯಾನ ಇದೆ ನೋಡೋಣ ಅಂಥೇಳಿ ನೋಡ್ತಾ ಇರಲಿಕ್ಕೆ ನಮ್ಮ ರಿಲೇಷನ್ ಅವರೆಲ್ಲರೂ ಲಕ್ಷ್ಮೀಪತಿ ಸಾರ್ ಅವ್ರ ಮನೆಗೆ ಹೋಗ್ತಾಯಿದ್ರು. ಆಗ ನಾವು ಹೋಗೋಣ ಅಂಥೇಳಿ ಹೋದ್ವಿ. ಸಾರು ಪರಿಚಯ ಆದರು. ಅವ್ರ ಮನೆಯಲ್ಲಿ ಮಂಡಲ ಧ್ಯಾನ ಮಾಡಿಸಿದ್ರು, ನಮಗೋಸ್ಕರಗೆ ಮಾಡಿಸಿದ್ರು. ನಮ್ಮ 5ನೇ ಹೆಂಡತಿ ನಾವು ಎಲ್ಲರೂ ಒಂದು 21 ಜನ ಹೋಗ್ತಾಯಿದ್ವಿ ಧ್ಯಾನಕ್ಕೆ. 21 ಜನ ಹೋಗ್ತಾಯಿದ್ರೆ ಹೋಗ್ತಾ ಇನ್ನು ಅವರು ಮಧ್ಯದಾಗ ನಾನ್ ವೆಜ್ ತಿನ್ಬೇಕಲ್ಲ, ಮನೆಯಲ್ಲಿ ಬೈತಾರ ಅಂಥೇಳಿ ಅವರೆಲ್ಲ ಮಧ್ಯದಲ್ಲೇ ಬಿಟ್ಬಿಟ್ರು ಅವರು. ಇನ್ನು ನಾವು ಏನು ಅಂದ್ಕೊಂಡ್ವಿ ಅಂದರೆ, ಇಲ್ಲ ಬರ್ರಿ ಹೋಗೋಣ ಅಂತಂದರೆ, ಇಲ್ಲಕ್ಕ ನಮ್ಮ ಮನೆಯವ್ರು ಬೈತಾರ, ನಿಮ್ಮ ಮೈದನ್ನ ಬೈತಾರ, ಅದರಲ್ಲೇ ಶಕ್ತಿ ಇರೋದು, ಅದು ತಿನ್ನಲಿದ್ರೆ ಹೆಂಗೆ ಆ ಥರ ಎಲ್ಲ ಮಾತಾಡಿದ್ರೆ ಹೋಗ್ಲಿ ಬಿಡು ಮತ್ತು ಇನ್ನು ಅವರಿಷ್ಟ ಅಂಥೇಳಿ ನಾವು ನಮ್ಮ ಮನೆಯಲ್ಲಿ ಕೂಡ ಬೈದರು ಸರ್. ಬೈದರು ಕೂಡ ನಾನು ಏನೋ ನಮಗೆ ಅದ್ರಲಾಸಿ ಏನಿದೆ ಅಂಥೇಳಿ ಒಂದು ಸತೆ ಹಂಗೆ ಮತ್ತೆ ಬಿಟ್ಟು ಮತ್ತೆ ತಿಂದ್ವಿ. ಆಮೇಲೆ ಇದರಲ್ಲೇನು ಎಲ್ಲರೂ ಅಂದರು, ಇದು ಅವ್ರು ಬೈದರೆ ಒಂದು ಸತೆ ನೀವು ನಿಮ್ಮ ಮನಸ್ಸು ಕರೆಕ್ಟ್ ಇರಬೇಕು, ನಿಮ್ಮ ಮನಸ್ಸು ಕರೆಕ್ಟ್ ಇದ್ದರೆ ನೀವು ಇದಾಗ್ತತೆ ಅಂತಂದಿದ್ದಕ್ಕೆ ನಾವು ನೋಡೋಣ ತಡಿ ಅಂತೇಳಿ ಬಿಟ್ಟ ತಕ್ಷಣ ನಾವು ತಿನ್ನೋದಿಲ್ಲ ಅಂದ ತಕ್ಷಣ ನಮ್ಮ ಮನೆಯವ್ರು ಕೂಡ ಇನ್ನು ಫೋರ್ಸ್ ಮಾಡಲಿಲ್ಲ ಸರ್. ಆವಾಗಿಂದ ನಾವು ಬಿಟ್ಬಿಟ್ವಿ. ನಾವು ಆಗ ಅಂದ್ಕೊಂಡ್ವಿ, ಆಗ ಸ್ವಲ್ಪ ನಾವು ಗ್ಯಾಪ್ ಆಗ್ಬಿಡ್ತು ಸರ್. ನಾವು ಮನೆಯಲ್ಲಿ ಹುಡುಗರು ನಾವು ಒಂದೇ 3 ಮಾಡ್ತಾಯಿದ್ವಿ, ಅಷ್ಟೊಂದು ನಮಗೆ ಬರ್ತಾಯಿದ್ದಿಲ್ಲ. ಮೇಡಮ್ ಅವ್ರ ಮನೆ, ಲಕ್ಷ್ಮೀಪತಿ ಸಾರ್ ಅವ್ರ ಮನೆ ನಮಗೆ ದೂರ ಆಗ್ತತೆ. ನಾವು ಅವಾಗ ಒಂದು ಸಂಕಲ್ಪ ಹಾಕ್ಕೊಂಡ್ವಿ, ಈ ನಮ್ಮ ಮನೆಗಳೇ ಇದ್ದಾವೆ, ನಮ್ಮ ಮನೆಯಲ್ಲೇ ಬಾಡಿಗೆ ಯಾರನ್ನ ಮೇಡಮ್ ಅವರೇ ಇದು ಧ್ಯಾನ ಮಾಡೋ ಮೇಡಮ್ ಅವರೇ ಬಂದರೆ ನಮಗೆ ಭಾಳ ಚೆನ್ನಾಗಿರ್ತತೆ, ಭಾಳ ಅನುಕೂಲ ಆಗ್ತತೆ, ಬರಲಿ ಅಂತ ನಾವು ಮನಸ್ಸಿನಲ್ಲೇ ಅಂದ್ಕೊಂಡು ಧ್ಯಾನ ಮಾಡಿದ್ದೀನಿ ಸರ್. ಒಂದು ವಾರಕ್ಕೆ ಸಾರು ಲಕ್ಷ್ಮೀಪತಿ ಸಾರ್ ಅವ್ರ ಮಗಳೇ ನಮ್ಮ ಮನೆಗೆ ಬರ್ತಾರಮ್ಮ, ಕೊಡ್ತೀರಾ ನಿಮ್ಮ ಮನೆ ಅಂತಂದರೆ, ಸಾರ್ ಧ್ಯಾನಿಗಳು ಬರೋ ಹೊತ್ನ ನಾವು ಯಾಕೆ ಬೇಡ ಅನ್ಬೇಕು ಸರ್, ಫಸ್ಟ್ ಬರಲಿ, ನಂದು ಇದು ಸಂಕಲ್ಪ ಸಾರ್ ಅಂತಂದರೆ, ಹೌದೇನಂದರೆ ನಮ್ದು ಇನ್ನೂ ಅವಾಗ ಸ್ವಲ್ಪ ಖಾಲಿ ಆಗಿದ್ದಿಲ್ಲ ಸರ್. ನಮ್ಮ 500 ಮನೆ ಇತ್ತು, ಅದರಲ್ಲೇ ನಮ್ಮದಾದ್ರೇನು ನಮ್ಮ 500ದಾದ್ರೆ ಧ್ಯಾನಿಗಳು ಬಂದರೆ ಸಾಕು ಸರ್, ಪಕ್ಕಕ್ಕೆ ಅಲ್ಲ, ನಾವು ಅದರಿಂದ ಕಲ್ತ್ಕೊಂತೀವಿ ಅಂಥೇಳಿ ಧ್ಯಾನ ಇನ್ನೂ ಚೆನ್ನಾಗಾಗ್ತತೆ ಅಂಥೇಳಿ ಶೋಭಾ ಮೇಡಮ್ ಅವ್ರು ಬಂದರು. ಶೋಭಾ ಮೇಡಮ್ ಅವ್ರು ಬಂದ ತಕ್ಷಣ ಅಲ್ಲಿ ಕ್ಲಾಸ್ ಎಲ್ಲ ಚೆನ್ನಾಗದ್ವು. ಆವಾಗಿಂದ ಇನ್ನು ಫುಲ್ಲು ಚೆನ್ನಾಗಿ ಇದು ಮಾಡಿ ಪಿರಮಿಡ್ಗೆ ಅಲ್ಲೇ ಹತ್ರ ಪಿರಮಿಡ್ ಕೂಡ ಆಯಿತು. ನಾನು ಇದೇ ಇಲ್ಲಿ ಮಾಡೋದಲ್ದ ಹಿಂಗೆ ನಮ್ಮ ಗುಗ್ರೆಟಲ್ಲೇ ಒಂದು ಆದರೆ ಚೆನ್ನಾಗಿರ್ತತೆ ಅಂತ ಸಂಕಲ್ಪ ಹಾಕ್ಕೊಂಡ್ರೆ ಅಲ್ಲಿ ಒಂದು ಆತ್ಮಶಕ್ತಿ ಪಿರಮಿಡ್ ಆಯಿತು. ಅಲ್ಲಿ ಡೈಲಿ ಹೋಗಿ ಧ್ಯಾನ ಮಾಡ್ಕೊಂಡು ಬರ್ತಿದ್ದೆ. ಆವಾಗಿಂದ ಇದು ಚೆನ್ನಾಗಿ ಧ್ಯಾನ ಮಾಡ್ಕೊತ ಇದು ಮಾಡ್ಕೊತಿದ್ದೆ ಸರ್. ಮಕ್ಕಳು ಕೂಡ ಹಂಗೆ ಫಾರಿನ್ನಲ್ಲಿ ಚೆನ್ನಾಗಿ ಧ್ಯಾನ ಮಾಡ್ತಾರೆ ಅವರು. ಎಲ್ಲ ಧ್ಯಾನದಿಂದ ಅವ್ರಿಗೆ ಕೂಡ ಚೆನ್ನಾಗೆಲ್ಲ ಇದು ಮಾಡ್ತಾರೆ. 8ನೇ 10th ಅವ್ರು ಮಾಡ್ತಾಯಿದ್ದಾರೆ ಸರ್. ಅವರಿಗಂತೂ ಭಾಳ ಅನುಭವಗಳು ಸರ್, ನಮ್ಗಿನ್ನ ಪರ್ಫೆಕ್ಟ್ ಸರ್ ಅವರು. ಮಗಳು ಎಲ್ಲ ಇದು ಮಾಡ್ಬೇಕಂದ್ರಿಗಿನ ಧ್ಯಾನದಿಂದ ಅವ್ರದ್ದು ವೀಸಾ ಆಗೋ ಹೊತ್ನಾಗ ಎಲ್ಲ ಚೆನ್ನಾಗಿ ಇದು ಒಂದಿನ ಕೂಡ ಓದ್ಕೊಂಡಿಲ್ಲ ಸರ್, ಎಲ್ಲ ಧ್ಯಾನದಿಂದನೇ. ಎಷ್ಟೊಂದು ದುಡ್ಡು ಆಗ್ತತಮ್ಮ, ನಾನು ಬೇಡ ಹೋಗ್ಬೇಡ್ರಿ, ಎಷ್ಟು ಏನೋ ಒಂದು 80 ಲಕ್ಷ ಆಗ್ತತೆ, 1 ಕೋಟಿ ರೂಪಾಯಿ ಆಗ್ತತೆ ಅಂತಾರೆ. ಅಸಲಿ ಬೇಡ ಅಂದರೆ ಬೇಡ ಅಂತಂದರೆ, ಇಲ್ಲಮ್ಮ ಈಗ ಲೋನ್ ಇದಾವ, ಎಜುಕೇಷನ್ ಲೋನ್ ಕೊಡ್ತಾರೆ, ನಾನು ಲೋನ್ ಕೊಟ್ಟು ಓದ್ಕೊತೀನಿ ಅಂತಂದ್ರು. ನಾವೇನಮ್ಮ ಈಗ ಮನೆ ಕಟ್ಸಿದ್ದೀವಿ, ನಮಗೆ ಅಷ್ಟೊಂದು ದುಡ್ಡಿಲ್ಲ, ನಿನಗೆ ಇಷ್ಟ ಇದ್ರಿಗಿನ ಲೋನ್ ತಗೊಂಡು ಓದಂಗಿದ್ರೆ ಹೋಗು, ನಿಮ್ಮ ಅಪ್ಪಾಜಿನ ಕೇಳಂದರೆ ಅವರು ಬೇಡ ಅಂದರೆ ಬೇಡ. ಎಲ್ಲರೂ ಹೇಳಿದಾರಂತೆ, ಫ್ರೆಂಡ್ಸ್ ಎಲ್ಲರೂ 50 ಲಕ್ಷ ಆಗ್ತತೆ, 60 ಲಕ್ಷ ಆಗ್ತತೆ, ಒಳ್ಳೆಯರಿ ನೋಡಿ ಮ್ಯಾರೇಜ್ ಮಾಡಿ ಕೊಟ್ಬಿಟ್ರೆ ಆಯ್ತಲ್ಲ, ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಿ ಮಗಳನ್ನ ಬಿಟ್ಟು ಇದು ಮಾಡೋದು ಅಂತಂದರೆ, ಅವಳು ಒಂದೇ ಮಾತು ಕೇಳಿದ್ಲು, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಪ್ಪ, 7 ಲಕ್ಷ ತನಕ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ನೀವೀಗ ಬೇಡ ಅಂದರೆ ಹೆಂಗೆ ಅಂತ ಹೇಳಿದ್ರು.
ಹೇಳಿದ್ರೆ ಆಯ್ತೊಳಮ್ಮ ಒಂದು ಸಲ ಬೇಜಾರು ಮಾಡ್ಕೊಂಡಿದ್ದ ತಕ್ಷಣ ಅವರು ನಮ್ಮ ಮನೆಯವ್ರು ಕೂಡ ಭಾಳ ಇದು ಸರ್ ಅವ್ರ ಮಗಳ ಮಾತು ಚೆನ್ನಾಗಿ ಕೇಳ್ತಾರೆ ಅವರು ಆಯ್ತೊಳಮ್ಮ ಹೋಗ್ಬಂತೆ ಅಂತಂದು. ನಾವು ಅವಾಗಿಂದ ಲೋನು ಎಲ್ಲ ಅಸಲಿಗೆ ನಮ್ಮ ಹತ್ರ ಒಂದು 5 ಪೈಸೆ ಇಲ್ಲ ಸರ್. ಹೆಂಗೆ ಹೋಗಿದ್ದಾಳೆ ಅಂಬೋದು ನಮಗೆ ಇದು ಅನ್ಕೋಬೇಕು. ಎಷ್ಟು ಅದು ಹೋಗೋ ಟೈಮಿಗೆ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟು ಎಲ್ಲ ಧ್ಯಾನದಿಂದನೇ ಒಂದು ದಿನ ವೀಸಾಗೆ ಹೋಗ್ಬೇಕಂದ್ರೆ ಎಷ್ಟು ಜನ ಅಸಲಿಗೆ ಆಗ್ತಾನೇ ಇದ್ದಿಲ್ಲ. ಅವಳು ಅವಾಗ ಇಂಜಿನಿಯರಿಂಗ್ ಜಾಬ್ ಮಾಡ್ತಾಯಿದ್ಲು. ಒಂದು ದಿನ ಕೂಡ ಮತ್ತೆ ಇದಕ್ಕೆ ಅಟೆಂಡೇ ಆಗಿಲ್ಲ. ಅದು ವೀಸಾಗೆಲ್ಲ ಇಂಪ್ರೂವ್ ಆಗಬೇಕು. ಅದಕ್ಕೆ ಅಸಲಿಗೆ ಕ್ಲಾಸಿಗೆ ಅಟೆಂಡ್ ಆಗ್ತಿದ್ದಿಲ್ಲ. ನಾಳೆ ನಾಡ್ದು ಹೋಗ್ತೀನಿ ಅಂಬಲಿಕ್ಕೆ 3 ದಿನಕ್ಕೆ ಅಟೆಂಡ್ ಆಗಿದ್ದಾಳೆ ಅವಳು. ಕಲ್ತ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಹೋದ್ರಿಗಿನ ಅಸಲಿಗೆ ಒಂದೇ ದಿನಕ್ಕೆ ಹಿಂಗೆ ಹೋದ ತಕ್ಷಣ ಅವಳು ಅಂದ್ಕೊಂಡಿದ್ದಾಳಂತೆ, ಇಂಥ ಮೇಡಮೇ ಎಲ್ಲರಿಗೆ ಗಂಡು ಮಕ್ಕಳೇ ಕೇಳಿದಾರಂತೆ ವೀಸಾದಲ್ಲಿ ಇಂಟ್ರ್ವ್ಯೂ. ನನಗೆ ಮೇಡಮ್ ಅವರೇ ಕೇಳಬೇಕು, ಮೇಡಮೇ ಬರ್ಬೇಕು ನನಗೆ ಅಂದರೆ ಅವಳು ಕುತ್ಕೊಂಡು ಒಂದು 5 ನಿಮಿಷ ಆ ಕಡೆ ಹೋಗಿ ಧ್ಯಾನ ಮಾಡ್ಕೊಂಡಿದ್ದಾಳಂತೆ. ಮೇಡಮೇ ಬಂದು 3 ಕ್ವಶನ್ ಕೇಳಿದಾರಂತೆ. ಅಷ್ಟೇ, ನಿಂದು ಆಯಿತು ಎಲ್ಲ ಆಗಿದೆ ಅಂಥೇಳಿ ಪಾಸ್ಪೋರ್ಟ್ ಇಸ್ಕೊಂಡ್ರಿಗಿನ ಆದಂಗಂತೆ, ವಾಪಸ್ಸು ಕೊಟ್ರಿಗಿನ ಆಗ್ಲಿದ್ದಂಗಂತೆ. ಅದು ಇಸ್ಕೊಂಡಿದ್ದಾರೆ, ಆಗೈತೆ ಅಂಥೇಳಿ ಭಾಳ ಖುಷಿಯಾಗೈತೆ. ಅದು ಒಂದು ನಮಗೆ ದುಡ್ಡು ಅಸಲಿಗೆ ನಮಗೆ ಇದು ಮತ್ತೆ 30 ಲಕ್ಷ ಜೋಡಿಸಿದ್ವಿ ನಾವು ಲೋನ್ ತಗೊಂಬಂದು. ಮತ್ತೆ ಹೋಗೋ ಟೈಮಿಗೆ ಮತ್ತೆ ಅಲ್ಲಿ 30 ಲಕ್ಷ ತೋರಿಸ್ಬೇಕು ಅಮ್ಮ, 40 ಲಕ್ಷ ತೋರಿಸ್ಬೇಕು ಅಂದರೆ ಎಲ್ಲಿಂದ ತೊಗೊಂಬರ್ಬೇಕಮ್ಮ, ಇವಾಗ ಇದ್ದಿದ್ವೆಲ್ಲ ನಾವು ಫಸ್ಟೇ ತೋರಿಸಿದ್ವಲ್ಲ, ಇನ್ನು ಅಷ್ಟೊಂದು ದುಡ್ಡು ಎಲ್ಲಿಂದ ತೊಗೊಂಬರ್ಬೇಕು ಅಂದ್ಕೊಂಡ್ರೆ, ಇಲ್ಲೊಳಮ್ಮ ನಾನೆಲ್ಲ ಧ್ಯಾನ ಮಾಡ್ಕೊತೀನಿ, ಏನು ಇದಾಗೋದಿಲ್ಲ ಅಂಥೇಳಿ ಅಲ್ಲಿ ಹೋಗೋ ತಕ್ಕನ ಫ್ಲೈಟಲ್ಲಿ ಹೋದ ತಕ್ಷಣ ಅಸಲಿಗೆ ಎಲ್ಲರಿಗೆ ಚೆಕ್ ಮಾಡಿದಾರಂತೆ. ಒಂದು ಕೇಳಿಲ್ಲಂತೆ ಇವಳಿಗೆ, ತೋರ್ಸಮ್ಮ ಮಾಡಮ್ಮ ಅಂತೇಳಿ. ನಮಗೆ ಅದೇ ಭಯ ಆಗ್ಬಿಟ್ಟಿತ್ತು. ಅದೇನ ನೀವು ಅವರು ಅಕೌಂಟ್ನಲ್ಲಿ 30 ಲಕ್ಷ ಇರಬೇಕಂತೆ ದುಡ್ಡು. ನಾವು ಬೇರೆ ಹತ್ರ ಇಸ್ಕೊಂಬಂದಿದ್ವಿ, ಮತ್ತು ಅವ್ರಿಗೆ ಕೊಡಬೇಕಲ್ಲ, ಅವ್ರಿಗೆ ವಾಪಸ್ ರಿಟರ್ನ್ ಕೊಟ್ಬಿಟ್ಟಿವಿ. ನಮ್ಮ ಹತ್ರ ಅಸಲಿಗಿಲ್ಲ, 5 ಪೈಸೆ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸು. ಮತ್ತು ಆಮೇಲೆ ಅದು ನೋಡೇ ಕೇಳೇ ಇಲ್ಲಂತೆ, ಅಮೇರಿಕಾಗೆ ಹೋಗೋ ತಕ್ಕನ ಕೇಳೇ ಇಲ್ಲಂತೆ. ಅದು ಒಂದು ಅನುಭವ ಸರ್. ಅದು ನಮಗೆ ಭಾಳ ಗ್ರೇಟ್ ಆಗಿದ್ದದು. ಧ್ಯಾನದಿಂದ ಭಾಳ ಚೆನ್ನಾಗಿದೆ ಸರ್. ಆರೋಗ್ಯ ಎಲ್ಲ ಏನು ಕೇಳ್ಕೊಂಡ್ರೆ ಕೂಡ ಅದು ಇದಾಗ್ತದೆ ಸರ್. ನಮಗೊಂದು ಏನು ನಮಗಿದಿಲ್ಲ, ಭಾಳ ಚೆನ್ನಾಗೈತೆ. ಮಗ ಅಂತೂ ಫುಲ್ಲು ಮಾಡ್ತಾರೆ ಸರ್. ಅಮೇರಿಕಾಗೆ ಹೋದ್ರೂ ಕೂಡ ಬೇಸ್ಟ್ ಚೆನ್ನಾಗಿ ಗಂಟೆ ಮಾಡ್ಕೊತಾರೆ ಸರ್, ಎಲ್ಲ ಅದರಿಂದ ಅಂತೇಳಿ ಭಾಳ ನಂಬಿಕೆ ಐತೆ ಸರ್ ಅವರಿಗೆ. ನಮ್ಮ ಮನೆಯವ್ರೇನು ಮಾಡಲ್ಲ ಸರ್, ನಾವು ಮಾಡ್ತೀವಿ, ಅವರು ಬರ್ತಾರೆ ಸರ್. ಬರ್ಬೇಕಂಬೋದೇ ಒಂದಿದು. ಅಂದರೆ ಎಲ್ಲ ಫುಲ್ಲು ಎಲ್ಲಿದೆ ಏನಿದೆ ಅಂದರೂ ಕೂಡ ನಮಗೆಲ್ಲ ಕಳಿಸ್ತಾರೆ. ಎಷ್ಟು ಅನುಕೂಲ ಮಾಡ್ತಾರಂದ್ರೆ ಅಷ್ಟು ಅನುಕೂಲ ಮಾಡ್ತಾರೆ. ಅವ್ರು ಸ್ವಲ್ಪ ಬರ್ತಾಯಿಲ್ಲ, ಅವ್ರು ಬರ್ಬೇಕಂಬೋದೇ ನಮಗೆ ಸಂಕಲ್ಪ. ಬರ್ತಾರ ಅಂತ ಅಂದ್ಕೊಂಡಿದ್ದೀವಿ. ಅದೇ ನ್ಯೂಯಾರ್ಕ್ನಲ್ಲಿ ಹೋದ ತಕ್ಷಣ ಅವಳಿಗೆ ಏನು ಜಾಬ್ ಇದ್ದಿಲ್ಲ, ಯಾವುದಾದ್ರೂ ಒಂದು ಮಾಡೋಣ ಅಂಥೇಳಿ ಇದು ಸ್ಮೋಕ್ ಶಾಪ್ ಅಂತೆ. ಸ್ಮೋಕ್ ಶಾಪ್ನಲ್ಲಿ ಇದು ಪಾಕಿಸ್ತಾನವರಲ್ಲಿ ಮಾಡೋದು. ಎಲ್ಲರೂ ಹೇಳ್ತಿದ್ರಂತೆ, ಪಾಕಿಸ್ತಾನವರಲ್ಲಿ ಯಾಕೆ ಮಾಡ್ತೀವಿ ನಾವು, ಎಲ್ಲರೂ ಅವರು ಫ್ರೆಂಡ್ಸು ಎಲ್ಲರೂ, ಯಾಕೆ ಭಯ ಅಲ್ಲ ಅಂತಂದರೆ, ಏನಿಲ್ಲ, ನಾನು ಹೋಗಿ 1 ಗಂಟೆ ಧ್ಯಾನ ಮಾಡ್ಕೊಂಡು ಫಸ್ಟು ಹೋದ ತಕ್ಷಣ ಪಿರಮಿಡ್ ಇಟ್ಟು ಅಲ್ಲಿ 1 ಗಂಟೆ ಧ್ಯಾನ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಒಂದು ದಿನಕ್ಕೂ ಅವಳಿದ್ದಾಗ ಅಷ್ಟು ಚೆನ್ನಾಗಿದಾಗೈತಂತೆ. ಎಷ್ಟು ವ್ಯಾಪಾರ ಅಂದರೆ ಅಷ್ಟು ಚೆನ್ನಾಗಂತೆ. ಮನೆಗೆಲ್ಲ ಹೋದ್ರೂ ಕೂಡ ಏನು ಅವರೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರಂದರೆ ಅಷ್ಟು ಚೆನ್ನಾಗಿ ಎಲ್ಲ ನೋಡ್ಕೊತಿದ್ರಂತೆ. ಒಂದು ಅನುಭವ ಸರ್ ನಮಗೆ. ಏನು ಭಯ ಇಲ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾಳೆ. ಮತ್ತು ಅದಾದ ತಕ್ಷಣ ಮತ್ತೆ ಇಂಡಿಯಾಗೆ ಬಂದುಬಿಟ್ಲು. ಆವಾಗ ಜಾಬ್ ಇದ್ದಿಲ್ಲ. ಫುಡ್ಡು ಯಾವುದು ಇದು ಮಾಡ್ತಾರೆ, ಇಬ್ಬರು ಸಾರೋರಿದ್ದಾರೆ, ಇನ್ನೂ ಒಂದು ನಾನ್ ವೆಜ್ದಂತೆ. ನಾನ್ ವೆಜ್ದು ನಮಗೆ ಬೇಡ, ಅದು ಚೆನ್ನಾಗಿರೋದಿಲ್ಲ, ನಾನು ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ಲು. ಬೇಡ ಅಂತ, ಖರ್ಚಿಗೆಲ್ಲ ಮನೆ ಬಾಡಿಗೆ ಎಲ್ಲ ದುಡ್ಡು ಬೇಕಲ್ಲ, ಮತ್ತೆ ಹೋಗ್ಬೇಕಲ್ಲ ಅಂದಾಗ, ಸಾರ್ ನೀನೇನು ಮಾಡಬೇಡಮ್ಮ, ನೀನು ಅದರೆಲ್ಲ ಶಾಪಿಗೆ ಹೋಗಬೇಡ, ಇನ್ನೂ ಒಂದು ಶಾಪ್ ಇದೆ ಎಲ್ಲ ಸ್ವೀಟಿಂದು, ಅದೆಲ್ಲ ನೀನೇ ನೋಡ್ಕೊಂಬಿಡು ಅಂತ ಕೊಟ್ಟಿದ್ದಾರಂತೆ. ಅದೊಂದು ಅನುಭವ. ನಾನ್ ವೆಜ್ದಲ್ಲಿ ಅವ್ರಿಗೆ ಹೆಂಗೆ ಗೊತ್ತಾಗಿದ್ದೇನೋ, ಮಾಸ್ಟರ್ಸ್ಗಳೇ ಕಳಿಸಿರ್ತಾರೆ, ಅವ್ರು ಅದನ್ನು ಮಾಡಲ್ಲ ಅಂತೇಳಿ ಇದರಲ್ಲಿ ಮಾಡ್ತಿದ್ದಾಳೆ ಜಾಬ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.